ವರ್ಷ ಅಖಾಡದಲ್ಲಿದ್ದೆ. ಅಲ್ಲಿ ಶಸ್ತ್ರ ಶಾಸ್ತ್ರ ಎರಡನ್ನೂ ಕತ್ಕೊಂಡು ನಾನು ಹಿಮಾಲಯಕ್ಕೆ ಹೊರಟೆ. ಅಲ್ಲಿ ನೈನಿತಾಳ. ನೀವೀಗ ನೋಡ್ತಾ ಇದಿರೋದು ಶಂಕರಾಚಾರ್ಯ ಮಠ. ಸಮುದ್ರ ಮಂಥನಕ್ಕೆ ಬಳಸಿದ ವಾಸುಕಿ ದೇವಸ್ಥಾನ, ಅಲ್ಲಿಂದ ಅಲೋಕಿ ಮಾತಾ ದೇವಸ್ಥಾನ ನೋಡಿದೆ, ಸಂಗಮ ನೋಡ್ಬೋದು, ಬಡೆ ಹನುಮಾನ್ ಟೆಂಪಲ್, ಬೃಹತ್ ಶಿವಲಿಂಗ ನೋಡ್ಬೋದು. ಈಗ ಎಲ್ಲ ಸ್ನಾನ ಮಾಡ್ಕೊಂಡು ಈಗ ಒಂದು ಟೆಂಪ್ರವರಿ ಬ್ರಿಡ್ಜ್ ಮಾಡಿದಾರಲ್ಲ ಅದ್ರ ಮೇಲೆ ಓಡಾಡ್ಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೋಗ್ತಾ ಇದೀನಿ. ಟೆಂಪ್ರವರಿ ಬ್ರಿಡ್ಜ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ನೀವು ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಗೊತ್ತಾಗೋದಿದೆ ಯಾವ ಥರ ಮಾಡಿದ್ದಾರೆ ಅಂದರೆ. ಇದೆಲ್ಲ ಸಂಗಮನೇ ಫುಲ್ಲು ನೋಡ್ಬೋದು. ಎಲ್ಲ ಸುತ್ತ ಜನ ಸ್ನಾನ ಮಾಡ್ತಾ ಇರೋದು ಮಾಡಿದ್ದಾರೆ ಅಂದರೆ ಇದು ಟ್ಯೂಬ್ ತರೋದನ್ನ ದಾರಕ್ಕೆ ಕಟ್ಟಿ ವೆಯ್ಟ್ ಹಾಕಿ ಅಲ್ಲಿ ನದಿಗೆ ಬಿಟ್ಟಿರೋದು. ಅದರಿಂದ ಅದು ಅಲ್ಲಿ ತೇಲ್ತಾ ಇದು ವೆಯ್ಟ್ ಎಳೆ ಇರೋದು, ಇದು ಹಿಡಿದು ನಿಂತೈತೆ. ಇದು ಅಂದರೆ ಇದು ಮುಗಿಯೋ ಗಂಟೆ ಅಷ್ಟೇ ಇರೋದು. ನೋಡ್ಬೋದು ಎಷ್ಟು ಜನ, ಲಕ್ಷಾಂತರ ಜನ ಹೇಗೆ ಹೋಗ್ತಾ ಇದ್ದಾರೆ ಅಂತ. ಈಗ ಏನು 45 ದಿವಸ ನಡೆಯುತ್ತೆ ಕುಂಭಮೇಳ, ಅಲ್ಲಿ ಗಂಟ ಮಾತ್ರ ಇರುತ್ತೆ. ಅದಾದಮೇಲೆ ಇದನ್ನೆಲ್ಲ ತೆಗೆದುಬಿಡ್ತಾರೆ. ನದಿಗೆ ಅಡ್ಡವಾಗಿ ಸುಮ್ಮನೆ ಟೆಂಪ್ರವರಿ ವಾಗಿ ಮಾಡಿರೋದು. ಒಂದು ರಾಜ್ಯನೇ ಸೃಷ್ಟಿ ಮಾಡೋರು ಅಂತ ಹೇಳ್ಬೋದು ಟೆಂಪ್ರವರಿಯಾಗೆ. ಬನ್ನಿ ಫುಲ್ಲು ಕುಂಭಮೇಳನ ಎಕ್ಸ್ಪ್ಲೋರ್ ಮಾಡೋಕೆ ಟ್ರೈ ಮಾಡ್ತೀನಿ. ಆದರೂ ಬಿಸಿಲು ಸೂರ್ಯ ಸರಿಯಾಗಿ ಹೊಡಿತಾವನೆ, ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಬೇಕು. ನೀವೆಲ್ಲ ಬಂದು ಈ ಥರ ಮಾಡೋಕ್ಕೆ ಲೈಫ್ ಟೈಮು ಆಪರ್ಚುನಿಟಿ ಒಂದೇ ಟೈಮ್ ಸಿಗೋಕ್ಕೆ ಸಾಧ್ಯ. ನೋಡ್ಬೋದು ಎಲ್ಲ ಜನ ಹೇಗೆ ಹೋಗ್ತಾ ಇದ್ದಾರೆ ಅಂತ. ನೋಡ್ಬೋದು ನೀರು ಕ್ರಾಸ್ ಆಗಿ ಹೋಗಿ ಯಮುನಾ ಸರಸ್ವತಿ 3 ಹೋಗಿ ಅಲ್ಲಿ ಸಂಗಮ ಆಗೋದು. ಸಂಗಮಕ್ಕೆ ಕರ್ಕೊಂಡೋಗಿ ತೋರಿಸ್ತೀನಿ. ಏನಂದರೆ ನೋಡಿ ಕ್ರಾಸ್ ಆಗಿ ಹರಿತಾ ಇರ್ತೈತೆ ನೀರು. ನೋಡ್ಬೋದು ಇವಾಗ ನಾನು ಸಂಗಮಕ್ಕೆ ಹೋಗೋಕ್ಕೆ ಬೋಟಿಗೆ ಬಂದೆ. ಇಲ್ಲಿ 400 ಕೇಳಿದ್ರು, ಎಲ್ಲ ಫೈನಲು 150 ಮಾತಾಡಿದೆ. ಜಾಸ್ತಿ ಕೇಳ್ತಾರೆ, ಎಲ್ಲರಿಗೂ ಲೈಫ್ ಜಾಕೆಟ್ ಕೊಡ್ತಾರೆ. ಹಂಗೆ ಮುಂದೆ ಬೋಟಲ್ಲಿರೋರು ಎಕ್ಸ್ಪ್ಲೈನ್ ಮಾಡ್ತಾರೆ ಹೆಂಗೆ ಬರುತ್ತೆ ಏನು ಬರುತ್ತೆ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಚೆನ್ನಾಗಿತ್ತು ಬೋಟ್ ಎಕ್ಸ್ಪೀರಿಯೆನ್ಸು ಕೂಡ. ನೋಡ್ಬೋದು ಈ ಕಡೆಯಿಂದ ಬರೋದು ಗಂಗಾ ನದಿ ಈ ಕಡೆಯಿಂದ ಬರುತ್ತೆ. ಈ ಕಡೆಯಿಂದ ಬರೋದು ಯಮುನಾ ನದಿ. ಈಗ ಈ ಕಡೆಯಿಂದ ಬರೋದು ಯಮುನಾ ನದಿ ಬಂದು ಅಲ್ಲಿ ಸಂಗಮ ಆಗುತ್ತೆ. ನೋಡ್ಬೋದು ಬೋಟ್ ವ್ಯೂ ಮಾತ್ರ ಸೈಕಾಗಿತ್ತು ಮಾತ್ರ ಎಕ್ಸ್ಪೀರಿಯೆನ್ಸು. ಏನು ಗಾಳಿ ಮಾತ್ರ ಸಖತ್ ಬೀಸ್ತಾ ಇತ್ತು ನಾವು ಹೋಗಿದ್ದ ದಿವಸ ಅಂತೂ. ಎಲ್ಲರೂ ಅದೇ ಥರ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ಹೆಂಗೆ ಸೇರುತ್ತೆ ಏನು ಬರುತ್ತೆ ಎಕ್ಸ್ಪ್ಲೈನ್ ಮಾಡಿಕೊಂಡು ನಾವು ಹೋದೋ. 1 to 20 ಮಿನಿಟ್ಸ್ ಬೋಟಿಂಗ್ ಇತ್ತು, ಚೆನ್ನಾಗಿತ್ತು. ನೋಡೋದು ಇಲ್ಲೇ ಪೂಜೆಗೆಲ್ಲ ಇಲ್ಲೂ ಅಷ್ಟೇ ಪೂಜೆ ಮಾಡೋಕ್ಕೆ ಕೊಡ್ತಾರೆ. ನೀವು ತಗೊಳಂಗಿರೋ ತಗೋಬೋದು, ಇಲ್ಲ ಅಂದ್ರಿಲ್ಲ. ಇವಾಗ ಇದೇ ಸ್ನಾನ ಮಾಡ್ತಾರೆ. ಇದೇ ಸಂಗಮ. ಏನಿದು 3 ನದಿಗಳು ಬಂದು ಸೇರುತ್ತೆ ಸಂಗಮ. ಈ ಕಡೆಯಿಂದ ಬರೋದು ಯಮುನಾ, ಈ ಕಡೆಯಿಂದ ಬರೋದು ಗಂಗಾ. ಗುಪ್ತಗಾಮಿನಿ ಅಥವಾ ಸರಸ್ವತಿ ಅಂತ ಕರೆಯೋ ನದಿ ಕೆಳಗಡೆಯಿಂದನೇ ಬರುತ್ತೆ. ಅದೆಲ್ಲ ಸೇರೋ ಸಂಗಮ ಪಾಯಿಂಟು. ಇಲ್ಲಿ ಸ್ನಾನ ಮಾಡ್ತಾರೆ ಜನ. ಇಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಸಿಗುತ್ತೆ ಅನ್ನೋದು ಎಲ್ಲರ ಪ್ರತೀತಿ. ಅದೇ ಥರ ಸ್ನಾನ ಮಾಡ್ಕೊಂಡು ನಾವು ರಿಟರ್ನ್ ಹೊಂಟ. ಬೋಟಿಂಗ್ ಕೂಡ ಸೈಕಾಗಿತ್ತು, ಒಳ್ಳೆ ಎಕ್ಸ್ಪೀರಿಯೆನ್ಸು. 1 ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡೋದು ಚೆನ್ನಾಗಿತ್ತು. ನೋಡ್ಬೋದು ಎಲ್ಲ ಬೋಟಿಂಗ್ ಮುಗಿಸ್ಕೊಂಡು ಅಲ್ಲೇ ಸ್ನಾನ ಮಾಡ್ಕೊಂಡು ನಾನು ಸ್ನಾನ ಮಾಡಲಿ ಅಲ್ಲೇ ಪುಣ್ಯ ಸ್ನಾನ ಅಲ್ಲೇ ಮಾಡಿದ್ದೆ. ನೀರು ತೊಗೊಂಡೆ ಮನೆಗೆ 1 ಲೀಟ್ರ್ ನೀರು ತೊಗೊಂಡು ಬಂದೆ. ಚೆನ್ನಾಗಿತ್ತು ಬೋಟಿಂಗ್ ಎಕ್ಸ್ಪೀರಿಯನ್ಸ್. ಇದು ಬಂದು ಯಮುನಾ ಘಾಟ್ ಅಂತ. ಇವಾಗ ಅಲ್ಲಿಂದ ಬಂದು ನಾನು ಇಳಿದಿದ್ದು ಯಮುನಾ ಘಾಟು. ಅಂದರೆ ಅಕ್ಬರ್ ಫೋರ್ಟ್ ನಿಯರ್ ಇರೋದು ಯಮುನಾ ಘಾಟು. ನೋಡ್ಬೋದು ಅಕ್ಬರ್ ಫೋರ್ಟ್ ನಿಯರು ಫುಡ್ ಸ್ಟ್ರೀಟ್ ಎಲ್ಲ ಇದೆ. ಅಂದರೆ ಚೆನ್ನಾಗಿದೆ ಫುಡ್ ಸ್ಟ್ರೀಟ್ ಎಲ್ಲ. ಯಾವ್ದಿದು ಅಕ್ಬರ್ ಫೋರ್ಟ್ ಫುಲ್ ಎಲ್ಲ ಅಲ್ಲೇ ತಯಾರು ಮಾಡ್ಬೋದು. ಒಂಥರ ನ್ಯಾಚುರಲ್ ಫುಡ್ಸ್ ಎಲ್ಲ ಇದೆ. ನೀವು ಅಂದರೆ ಬೇಸಿಲ್ ಐಟಮ್ ಕುಕ್ ಮಾಡಿರ್ತೀನಲ್ಲ ಅಂದರು ಚೆನ್ನಾಗಿದೆ. ಅಕ್ಬರ್ ಫೋರ್ಟು ಪಕ್ಕ ಐತೆ, ಬರ್ಬೋದು. ಫುಡ್ ಸ್ಟ್ರೀಟ್ ಎಲ್ಲೈತೆ ಹುಡ್ಕಕ್ಕೆ ಹೋಗಬೇಡಿ. ಈ ಅಕ್ಬರ್ ಫೋರ್ಟ್ ನಿಯರ್ ಎಲ್ಲ ಅಫೋರ್ಡಬಲ್ ಪ್ರೈಸ್ಗೆ ಇದೆ. ಚೆನ್ನಾಗಿ ನೋಡಿ ಅಕ್ಬರ್ ಫೋರ್ಟ್ ಇದೆ ಕಾಣಿಸ್ತಾ ಇದೆ. ಇದು ಒಳಗಡೆ ಒಂದು ದೇವಸ್ಥಾನ ಐತೆ, ಫುಲ್ಲು ಜಾಮು ಜನ ಹೋಗಲ್ಲ ನಾನು. ನೋಡ್ಬೋದು ಇದು ಲಾಟ್ ಹನುಮಾನ್ ಟೆಂಪಲ್ ಎಂಟ್ರಿ. ನೋಡ್ಬೋದು ಫುಲ್ಲು ಕ್ರೌಡು. ಬನ್ನಿ ಒಳಗಡೆ ಹೋಗಿ ನೋಡೋಣ. ಫುಲ್ಲು ಬಿಸಿಲು ಬೇರೆ, ಆದರೂ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಇದಾದ್ಮೇಲೆ ರೆಸ್ಟು. ಏನು ಲಾಟೆ ಹನುಮಾನ್ ಅಥವಾ ಬಡೆ ಹನುಮಾನ್ ಅಂತ ಕರೀತಾರೋ ಆಂಜನೇಯ, ಇದು ನಿಂತಿರೋ ಬಂಗಿಲಿಲ್ಲ, ವಿಶೇಷವಾಗಿ ಮಲಗಿರೋ ಬಂಗಿಲ್ಲ. ಇದು ಈ ಥರ ಆಂಜನೇಯ ನೋಡೋಕೆ ಸಿಗೋದು ಇಲ್ಲಿ ಒಂದೇ ತಾವು. ಇಲ್ಲಿ ನೋಡಿ ಇಲ್ಲಿ ದೀಪ ಹಚ್ಚಿದ್ರೆ ಪುಣ್ಯ ಸಿಗುತ್ತೆ, ಆಂಜನೇಯ ತಿಲಕ ಹಚ್ಚಿದ್ರೆ ನಮ್ಮ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅನ್ನೋದು ಪ್ರತೀತಿ ಐತೆ. ಏನು ಇಲ್ಲಿ ಇರೋದೊಂದು ಕಥೆ ಅಂದರೆ ಆಂಜನೇಯ ಎಲ್ಲ ಯುದ್ಧ ಮಾಡಿ ರಾವಣನ ವಿರುದ್ಧ ಸುಸ್ತಾಗಿ ಬಂದು ಇಲ್ಲಿ ದಣಿವಾರಿಸ್ಕೋಬೇಕಾದ್ರೆ ಫುಲ್ಲು ತನ್ನ ಶಕ್ತಿಯೆಲ್ಲ ಕಳ್ಕೊಂಡಿರ್ತಾನೆ. ಸೀತಾಮಾತೆ ಬಂದು ಆಂಜನೇಯನಿಗೆ ಹಣೆಗೆ ತಿಲಕ ಇದ್ದಾಗ ಆಂಜನೇಯ ತನ್ನ ಕಳ್ಕೊಂಡಿರೋ ಶಕ್ತಿಯೆಲ್ಲ ಮತ್ತೆ ಬರುತ್ತೆ ಅನ್ನೋದೊಂದು ಪ್ರತೀತಿ ಐತೆ, ಬಂದಿದೆ ಅಂತ ಒಂದು ಪ್ರತೀತಿ ಐತೆ. ಅದಕ್ಕೆ ಇಲ್ಲಿ ಆಂಜನೇಯ ಮಲಗಿರೋ ಬಗ್ಗೆ ವಿಶ್ರಾಂತಿ ಸ್ಥಿತಿಯಲ್ಲಿ ಇದ್ದಾನೆ ಅನ್ನೋದು ಒಂದು ಕತೆ. ಇದು ಪೌರಾಣಿಕ ಹಿನ್ನೆಲೆ ಕತೆ ಅಂತ ಹೇಳ್ಬೋದು. ನೋಡ್ಬೋದು ಆಂಜನೇಯ ದೇವರ ಒಳಗಡೆ ಹೇಗಿದೆ. ಬನ್ನಿ ಒಳಗಡೆ ನೋಡ್ಬಿಟ್ಟು ನೆಕ್ಸ್ಟ್ ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ. ಆಂಜನೇಯ ನೋಡ್ಕೊಳ್ಳಿ ವಿರಾಜಮಾನ. ಜೈ ಶ್ರೀರಾಮ್.
जय श्रीराम जो माता मुख्यम श्रीरामदूतम शिरस्नाम जय ज्ञान जय कपेशति रामदूत मित्र महावीर विक्रम भद्रैक कंचन कांते जय श्रीराम बजरंग बली के जय बजरंगे बजरंग बली के जय बजरंग बली के जय बड़े हनुमान टेंपल मुगिस्ಕೊಂಡು ನಾನು ಹೋಗಿದ್ದೆ ನಾಗವಾಸುಕಿ ಟೆಂಪಲ್ ಏನಿ ನಾಗವಾಸುಕಿ ಅಂತಾರೆ ವಾಸುಕಿ ಅಂದ್ರೆ ವಿಷ್ಣುವಿನ ವಾಹನ ಅಂತಾನು ಹೇಳ್ಬೋದು ಅಥವಾ ಅಮೃತ ಮಂಥನ ಮಾಡಬೇಕಾದ್ರೆ ಏನು ಒಂದು ಮಂತ್ ದಾರದ ತರ ಬಳಸಿದ್ರೋ ಆ ಒಂದು ದೊಡ್ಡ ಹಗ್ಗದ ರೀತಿ ಅದೇ ನಾಗವಾಸುಕಿ ಆವೇ ವಾಸುಕಿ ಅದಕ್ಕೂ ಒಂದು ದೇವಸ್ಥಾನ ಇದೆ ಇಲ್ಲಿ ಗಂಗಾ ನದಿ ಸ್ನಾನ ಮಾಡಿ ಬಂದು ಇಲ್ಲಿ ದರ್ಶನ ಮಾಡಿದ್ರೆ ನಮ್ಮ ಜೀವನದಲ್ಲಿ ಯಾವುದೇ ರೀತಿ ಆಂತಕ ಬಡಕ್ಕಾಗಲ್ಲ ಅನ್ನೋದು ಒಂದು ಪ್ರತೀತಿ ಇದೆ ನೋಡ್ಬೋದು ನಾಗವಾಸುಕಿ ಮಂದಿರ ನೀವು ನನ್ನ ಮುಂದೆ ನೋಡ್ತಾ ಇರೋದೇ ನೋಡ್ಬೋದು ಈ ತರ ಬಳಸಿರ್ತಾರಲ್ಲ ಅದಕ್ಕೋಸ್ಕರನೇ ಇದಕ್ಕೆ ಒಂದು ದೇವಸ್ಥಾನ ಕಟ್ಟಿರ್ತಾರೆ ಇದೇ ವಾಸುಕಿ ಇದಕ್ಕೋಸ್ಕರ ಒಂದು ದೇವಸ್ಥಾನ ಇದಿರೋದು ಗಂಗಾ ನದಿ ಆಪೋಸಿಟೇ ಈ ದೇವಸ್ಥಾನ ಇರೋದು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ದೇವಸ್ಥಾನ ಇದು ಅಕ್ಬರ್ ಫೋರ್ಟ್ ನಿಯರ್ ಎಲ್ಲ ಒಂದೇ ಸಾಲಲ್ಲಿ ಐತೆ ಬಡೆ ಹನುಮಾನು ಆಗ್ಬೋದು ಇದೆಲ್ಲ ಒಂದೇ ಸಾಲಲ್ಲಿ ಐತೆ ನೋಡಿ ಚೆನ್ನಾಗಿದೆ ಬಂದು ವಿಸಿಟ್ ಮಾಡಿ ಮಿಸ್ ಮಾಡಬೇಡಿ ಯಾವನು ಮಿಸ್ ಮಾಡಬೇಡಿ ಅಲ್ಲಿಂದ ನಾನು ನೆಕ್ಸ್ಟ್ ಹೊರಟಿದ್ದೆ ಅಲೋಕಿ ಮಾತಾ ಟೆಂಪಲ್ ಅಂತ ಇಲ್ಲಿ ತಾಯಿ ಯಾವುದೇ ರೀತಿ ನಮಗೆ ಕಣ್ಣು ಕಾಣಿಸ್ಕೊಳ್ಳೋದು ಅದೃಶ್ಯವಾಗಿರೋದು ಇಲ್ಲಿ ತಾಯಿ ಅಂದ್ರೆ ಉಯ್ಯಾಲೆ ರೂಪದಲ್ಲಿ ಇದ್ದಾಳೆ ತಾಯಿ ಇದೊಂಥರ ವಿಶೇಷವಾದ ದೇವಸ್ಥಾನ ಅನಿಸ್ತು ನನಗೆ ಅಂದ್ರೆ ಏನು 18 ಶಕ್ತಿಪೀಠಗಳಿದೆಯೋ ಅದ್ರಲ್ಲಿ ಇದು 14ನೇ ಶಕ್ತಿಪೀಠ ಅಂತ ಹೇಳ್ತಾರೆ ಅಲೋಕಿ ಮಾತಾ ಟೆಂಪಲ್ ನೀವು ಬಂದು ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ ನೋಡ್ಬೋದು ತುಂಬಾ ಬ್ಯೂಟಿಫುಲ್ ಆಗಿದೆ ದೇವಸ್ಥಾನ ಅಲೋಕಿ ಮಾತಾ ಟೆಂಪಲ್ ಅಂತ ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದೆ ಜಗನ್ನಾಥ ಟೆಂಪಲ್ ಅಂದ್ರೆ ಏನ್ ಶಿವನ್ ದೇವಸ್ಥಾನಕ್ಕೆ ಹೋಗೋದು ಏನ್ ಪೂರಿ ಜಗನ್ನಾಥದಲ್ಲಿ ಇದೆಯೋ ಅದೇ ತರ 3 ದೇವರುಗಳಿದ್ದು ತುಂಬಾ ಬ್ಯೂಟಿಫುಲ್ ಆಗಿತ್ತು ಈ ದೇವಸ್ಥಾನ ಕೂಡ ಇದು ನೋಡ್ಕೊಂಡು ನಾನು ರಿಟರ್ನ್ ಬಂದೆ ಇದೆಲ್ಲಿರೋದು ಅಂದ್ರೆ ಬಡೆ ಈ ದೇವಸ್ಥಾನ ನೆಕ್ಸ್ಟ್ ಸ್ಟ್ರೈಟ್ ರೋಡ್ ಬಡೆ ಹನುಮಾನ್ ದೇವಸ್ಥಾನದಿಂದ ಸ್ಟ್ರೈಟ್ ರೋಡ್ ಎಲ್ಲ ಅಕ್ಬರ್ ಫೋರ್ಟ್ ನಿಯರ್ ಇದೆ ಎಲ್ಲಾನು ಯಾವ್ದು ಮಿಸ್ ಮಾಡ್ಕೋಬೇಡಿ ದಟ್ ಈಸ್ ಯೋಗೀಸ್ KGF ಆ ತರ ಕಾಣಿಸ್ತಾ ಇದೆ ಇದು ಸುಮಾರು 30 ಟೆಂಪರವರಿ ಬ್ರಿಡ್ಜ್ ಮಾಡಿದ್ದಾರೆ 25 ಸೆಕ್ಟರ್ಗಳನ್ನ ರೆಡಿ ಮಾಡಿದ್ದಾರೆ ಅಂದ್ರೆ ಎಲ್ಲ ಮಹಾಕುಂಭಮೇಳಕ್ಕೋಸ್ಕರ ಈ ತರ ಪ್ರಿಪರೇಷನ್ ಈ ತರ ಇವೆಂಟ್ ಮ್ಯಾನೇಜ್ಮೆಂಟ್ ಅತಿ ದೊಡ್ಡ ಜನ ಸೇರೋ ಇವೆಂಟ್ ಮ್ಯಾನೇಜ್ಮೆಂಟ್ ನ ಮಾಡಿರೋ ರೀತಿ ನೋಡಿದ್ರೆ ನೀವು ಶಾಕ್ ಆಗ್ತೀರಾ ನೀವು ಬಂದು ನೋಡ್ಬೇಕು ಅಂದ್ರೆ ಮಹಾಕುಂಭಮೇಳಕ್ಕೆ ಬರಬೇಕು ಈಗ ಏನ್ ನೋಡ್ತಾ ಇದ್ರು ಇದು ಈವ್ನಿಂಗ್ ವೈಬ್ಸ್ ಎಂಜಾಯ್ ಮಾಡೋಣ ಅಂತ ಬನ್ನಿ ಈವ್ನಿಂಗು ಅಷ್ಟೇ ತುಂಬಾ ಅಚ್ಚುಕಟ್ಟಾದ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಯೋಗಿ ಆದಿತ್ಯನಾಥ್ ಅವರು ಹೆಂಗೈತ್ ಇದೆಲ್ಲ ಹೋಗೋದು ಚೆನ್ನಾಗಿರ್ತೈತೆ ಭೈ ಕಿತ್ನಾ ಒಂಟೆ ಕೋ 1,000 ಒಬ್ರಿಗೆ 50 ಕಿತ್ನಾ ಕಿತ್ನಾ ಕಿಲೋಮೀಟರ್ हाँ इलिगे कितना है 50 किधर से आया तो इधर ನೋಡಬಹುದು ಒಂಟೆ ಸವಾರಿ ಎಲ್ಲ ಐತೆ ಬನ್ನಿ ಮಾಡ್ಕೊಂಡು ಹೋಗಿ ಇವೆಲ್ಲ ಚೆನ್ನಾಗಿರುತ್ತೆ ನೋಡೋದು ಒಂಟೆ ನೀವೀಗ ನೋಡ್ತಾ ಇದಿರೋದು ಶಂಕರಾಚಾರ್ಯ ಮಠ ಯಾರು ಶಂಕರಾಚಾರ್ಯರು ಅಂದ್ರೆ ಏನೀಗ ನಾಗಾ ಸಾಧುಗಳು ಅಂತ ಇದ್ದಾರೋ 8ನೇ ಶತಮಾನದಲ್ಲಿ ಅವರೇ ಹುಟ್ಟಾಕಿದ್ರು ಅಂತ ಹೇಳ್ತಾರೆ ಬನ್ನಿ ಆ ಮಠಕ್ಕೆ ಹೋಗಿ ಇವಾಗ ಮೈಕ್ ಹೆಂಗಾಗಿರ್ತೀನಿ ಏನ್ ನೋಡಿ ನಾನು ಹಿಂದೆ ಏನ್ ಕಾಣಿಸ್ತಾ ಇದೆ ಅದೇ ಶಂಕರಾಚಾರ್ಯರ ಮಠ ನಾನು ಈ ತರ ಬಂದು ಇಲ್ಲಿ ಬ್ಲಾಗ್ ಮಾಡ್ತೀನಿ ಅಂತ ನನಗಂತೂ ಕನ್ಸು ಬಿದ್ದಿರ್ಲಿಲ್ಲ ಅಂದ್ರೆ ಏನೀಗ ನನಗೆ ಫಾಲೋವರ್ಸ್ ಏನ್ ಸಬ್ಸ್ಕ್ರೈಬರ್ಸ್ ಇದ್ದೀರೋ ಅವ್ರಿಂದ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ಬೋದು ಆ ತರ ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ಇಲ್ಲ ಅಂದ್ರೆ ನಾನು ಇವತ್ತು ಇಲ್ಲಿಗೆ ಬರ್ತಾ ಇರಲಿಲ್ಲ ಈ ತರ ವಿಡಿಯೋನು ಮಾಡ್ತಾ ಇರಲಿಲ್ಲ ಇಲ್ಲಿಗೆ ಬರ್ತೀನಿ ಅಂತ ಕಾರಣನೇ ನೀವು ಅಂತಾನೆ ಹೇಳ್ಬೋದು ಒಂದ್ ಕಡೆಯಿಂದ ಯಾರ್ಯಾರು ನನಗೆ ಮಾರಲ್ ಆಗಿ ಸಪೋರ್ಟ್ ಮಾಡಿದ್ದೀರಾ ನನ್ನ ಜೊತೆ ಬರೋಕ್ಕಾಗಿರೋದು ಮುಖ್ಯ ಅಲ್ಲ ನೋಡ್ಬೋದು ನಾನು ಹಿಂದೆ ಏನ್ ಕಾಣಿಸ್ತಾ ಇದೆ ಅದೇ ಶಂಕರಾಚಾರ್ಯರ ಮಠ ಬನ್ನಿ ಒಳಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡ್ತೀನಿ ಹೇಗಿದೆ ನೋಡ್ಬೋದು ಯಾವ ರೀತಿ ಐತೆ ಬಿಲ್ಟ್ ಮಾಡಿದ್ದಾರೆ ಅಂತ 4 ಅಂತಸ್ತಲ್ಲಿ ಕಟ್ಟಿ ಅದರ ಮೇಲೆ ವಿಮಾನ ಗೋಪುರ ಇದೆ ನೋಡಕ್ಕೆ 2 ಕಣ್ಸಾಲ್ದು ಈ ಲೈಟಿಂಗ್ಸು ಈ ಕ್ರೌಡು भैया उसका एंट्री किधर से अम्म सूळे मಕ್ಕಳು ಮಾತಾಡಕ್ಕೆ ಹೇಳ್ತಾರೆ ಬಾಯ್ ಬಿಡ್ರಿ ಮಂಜು ಬೀಳಕ್ಕೆ ಸ್ಟಾರ್ಟ್ ಆಗಿದೆ ಆಯ್ತಲ್ಲ ಚಳಿ ಹೆವಿ ಹೊಡಿತಾರೆ ಲೈಟ್ ಬೆಳಕು ನಾನು ನೈಟಲ್ಲೆಲ್ಲ ಬ್ಲಾಗ್ ಮಾಡಿ ತುಂಬಾ ದಿನ ಆಗಿತ್ತು ಅನ್ಸುತ್ತೆ ಇದು ಸರ್ ಮಠಕ್ಕೆ ಹೋಗೋದು ಹೆಂಗೆ ಕೈಸ ಜಾಗ ಮಠ
ಶಂಕರಾಚಾರ್ಯ ಮಠ. ಓಕೆ, ಥ್ಯಾಂಕ್ ಯು. ನೋಡ್ಬೋದು ರಾಮನ ದರ್ಶನ ಮಾಡ್ಕೊಂಡು ಆಂಜನೇಯದು ಪಂಚಮುಖಿ ಆಂಜನೇಯದು. ಬನ್ನಿ ಮಠಕ್ಕೆ ಹೋಗೋಣ. ಮೇಲ್ಗಡೆಯಿಂದ ಟಾಪ್ ವ್ಯೂ ನೋಡಿದ್ರೆ ನೆಕ್ಸ್ಟ್ ಲೆವೆಲ್ ಕಳೆದೋಯ್ತೀರಾ. ಏನೇ ಬಂದಿದ್ರು ನನಗೇನು ಸಬ್ಸ್ಕ್ರೈಬರ್ಸು ನನಗೇನು ಮಾರಲ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೋ ಅವರಿಂದನೇ ನಾನು ಇಲ್ಲಿಗೆ ಬರೋಕ್ಕೆ ಕಾರಣ. ಅಂದರೆ ಇವಾಗ ನನ್ನ ಜೊತೆಲಿ ಇಲ್ಲದೆ ಇರ್ಬೋದು, ಒಂದು ಮೆಂಟಲಿ ನನಗೆ ಒಂದು ಸ್ಟ್ರಾಂಗ್ ಆಗಿ ನಾನು ಮಾತಾಡಿದಾಗ ಕಾನ್ಫಿಡೆನ್ಸು ಕಮ್ಮಿ ಇದ್ದಾಗ ಫೋನ್ ಮಾಡಿ ಕೇಳಿದಾಗ ಅವರೊಂದು ಮಾತಾಡ್ತಾರಲ್ಲ, ಆ ಮಾತುಗಳು ಆ ಭರವಸೆಯಿಂದನೇ ನಾವು ಇಲ್ಲಿ ಗಂಟ ಬರೋಕ್ಕೆ ಸಾಧ್ಯ. ಯಾರ್ಯಾರು ಸಪೋರ್ಟ್ ಮಾಡಿದ್ರು ಎಲ್ಲರಿಗೂ ತುಂಬ ಧನ್ಯವಾದಗಳು. ಓಕೆನಾ, ಇದೇ ಥರ ಸಪೋರ್ಟ್ ಮಾಡ್ತಾರೆ. ಮುಂದಿನ ದಿನಗಳು ಒಳ್ಳೊಳ್ಳೆ ಕಂಟೆಂಟ್ ಮಾಡ್ತೀನಿ. ನನಗೆ ಎಷ್ಟು ಗೊತ್ತೋ ಅಷ್ಟು ತಿಳಿಸ್ತೀನಿ, ಇಲ್ಲ ತಿಳ್ಕೊತೀನಿ. ನನ್ನ ಜೊತೆ ನೀವು ತಿಳ್ಕೊಳ್ಳಿ. ಏನು ಹಿಂದೆ ನೋಡ್ತಾ ಇದ್ದೀರೋ ಶ್ರೀ ಆದಿಶಂಕರಾಚಾರ್ಯ ಮಠ ಇದು. ಆದಿಶಂಕರಾಚಾರ್ಯರು ಯಾರು ಅಂದರೆ ಏನೀಗ ನಾಗಾ ಸಾಧುಗಳು ಅಂತ ಇದ್ದಾರೋ ಅವ್ರನ್ನ ಸ್ಥಾಪನೆ ಮಾಡಿದ್ದು, ಅವ್ರನ್ನ ಒಗ್ಗೂಡಿಸಿದ್ದೆ ಇವರು ಅಂತ ಹೇಳ್ತಾರೆ. ಅಂದರೆ 8ನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯರು ಮಾಡಿರೋದು. ಬನ್ನಿ ಒಳಗಡೆ ಹೋಗಿ ತೋರಿಸ್ತೀನಿ ಹೇಗಿದೆ ಅಂತ. ಶಂಕರಾಚಾರ್ಯರ ಮಠವನ್ನು ಫುಲ್ಲಾಗಿ ತೋರ್ಸೋಕೆ ಟ್ರೈ ಮಾಡ್ತೀನಿ. ಮೊದಲಾಗೆ ನೋಡ್ತಾ ಇದ್ದಂಗೆ ಎಲ್ಲೋದ್ರೂ ಮೊದಲು ವಿಘ್ನ ವಿನಾಶಕ ಗಣೇಶ ಇದ್ದೇ ಇರ್ತಾರೆ. ಗಣೇಶನ ದರ್ಶನ ಮಾಡ್ಕೊಳ್ಳಿ. ಹಂಗೆ ಹೋದ್ರೆ ಈ ಷಣ್ಮುಗ ಸ್ವಾಮಿ ಕಾರ್ತಿಕೇಯ ನೋಡ್ಬೋದು. ಅವ್ರ ದರ್ಶನ ಮಾಡ್ಕೊಂಡು ಹಂಗೆ ಮುಂದೆ ಹೋಗೋಣ. ಹಂಗೆ ಮುಂದೆ ಹೋದ್ರೆ ಬ್ಯೂಟಿಫುಲ್ ಸ್ಟ್ರಕ್ಚರ್ ಅಂತಲೇ ಹೇಳ್ಬೋದು ದೇವಸ್ಥಾನದ್ದು. ಶ್ರೀ ಶಂಕರ ಪದ್ಮ ಇವರು ಯಾರೋ ಅವರೇ, ನಮ್ಗೆ ಹಿಂದಿ ಬರಲ್ಲ ಅಷ್ಟು. ಒಳಗಡೆ ಎಲ್ಲ ಇದು ಫುಲ್ಲು ಅಲ್ಲಿ ದೇವಸ್ಥಾನ ನೋಡೋದಲ್ವಾ, ಇದು ಫಸ್ಟ್ ಫ್ಲೋರ್ ಇಂದ ಹಿಂಗ್ ಕಾಣಿಸ್ತದೆ. ಏನು ಪ್ರಯಾಗ್ರಾಜ್ ಟೆಂಪ್ರವರಿ ಸಿಟಿ ಮಾಡಿದ್ದಾರೆ ಕುಂಭಮೇಳಕ್ಕೋಸ್ಕರ. ಇದು ಫಸ್ಟ್ ಫ್ಲೋರು. ಬನ್ನಿ ಹಂಗೆ ಬಂದ್ರೆ ಇಲ್ಲಿ ನಮಗೆ ಕಂಚಿ ಕಾಮಾಕ್ಷಿ ಅಮ್ಮನವ್ರು ಕಾಣಿಸ್ತಾರೆ. ಅವ್ರ ದರ್ಶನ ಮಾಡ್ಕೊಂಡು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ದೇವಸ್ಥಾನ ಅಂತ. ಇದು ಕಂಚಿ ಕಾಮಾಕ್ಷಿ. ಇಲ್ಲ, ಇದು ದೇವಸ್ಥಾನ ಮಾಡಿರೋದು. ಹಂಗೆ ಬಂದ್ರೆ ಶಾರದಾ, ಅಷ್ಟು ಹಿಂದಿ ಬರಲ್ಲ ನನಗೆ ಓದಕ್ಕೆಲ್ಲ. ಶ್ರೀ ಕಾಳಿ ಅಲ್ಲಕ್ಷ್ಮಿ ಅಂತ ನೋಡ್ಬೋದು. ಇಲ್ಲಿ ಬಂದ್ರೆ ಶ್ರೀ ಮೀನಾಕ್ಷಿ. ಎಷ್ಟು ಬ್ಯೂಟಿಫುಲ್ ಸ್ಟ್ರಕ್ಚರ್ ನೋಡ್ಬೋದು. 3 ಜನ ಹೆಂಗೆ. ಈಗ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಬನ್ನಿ ಫಸ್ಟ್ ಫ್ಲೋರಲ್ಲಿ ತೋರಿಸ್ತೆ. ಇದು ಸೆಕೆಂಡ್ ಫ್ಲೋರು. ಫಸ್ಟ್ ಫ್ಲೋರ್ ಹೆಂಗೆ ಎಕ್ಸ್ಪ್ಲೋರ್ ಮಾಡೋದು ಅದೇ ಥರ ಸೆಕೆಂಡ್ ಫ್ಲೋರ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ಏನು ನನಗೆ ಒಂದು ಖುಷಿ ಅಂದರೆ ಯಾರಿಗೂ ನಮ್ಮ ಏನು ಮಾತಾಡ್ತೀವಿ ಅರ್ಥ ಆಗಲ್ಲ. ಒಂಥರ ನಾವು ಕನ್ನಡದಲ್ಲಿ ಧೈರ್ಯವಾಗಿ ಮಾತಾಡ್ಬೋದು. ಅಂದರೆ ಅಲ್ಲೂ ಮಾತಾಡ್ಬೋದು. ಏನು ಗೊತ್ತಾ, ಅಲ್ಲಿ ಮಕ್ಕ ನೋಡ್ತಾ ಇರೋದು ನಾಚಿಕೆ ಆಗ್ತಾ ಇರುತ್ತೆ. ಇಲ್ಲ ಅವೆಲ್ಲ ಏನಿಲ್ಲ, ನಾವು ಏನು ಮಾತಾಡ್ತೀವೋ ಅದೇ ಮಾತು. ಇಲ್ಲೂ ಅಷ್ಟೇ ರಾಮ ಲಕ್ಷ್ಮಣ ಸೀತೆ ಕನ್ನಡ. व्हाट इज दिस? ये क्या है? पता है? नहीं पता? This is a god. Which god? I don't know. वो जो देवर अंते. हमको इंग्लिश ओनली, कन्नड़ा इंग्लिश. दिस हिंदी हमको हिंदी नहीं आता. यूट्यूबर है. कितने के सब्सक्राइबर है? 5000 नया यूट्यूब चैनल. 5000. आपके कितने? 5000 सब्सक्राइबर है. चैनल का नाम? मिस्टर जेम्स कन्नड़ा व्लॉग्स. जेम्स? मिस्टर जेम्स कन्नड़ा व्लॉग्स. इंग्लिश हिंदी नहीं आता है. मेरा देसी लैंग्वेज हमको अच्छा है और इसलिए हमको फ्लुएंट नहीं है इन इंग्लिश हिंदी. आपने इंग्लिश यहीं पे सीखी है? इंग्लिश नहीं, नॉट इंटरेस्ट, ओनली कन्नड़ा. ओके, न्यू फ्रेंड. व्हाट इज योर नेम? कान्हा. कान्हा. माय नेम जेम्स. ओके, अच्छा. आप इंग्लैंड से? नो, हम कर्नाटका से हैं. माय नेम इज जेम्स. ನೋಡ್ಬೋದು ವೆಂಕಟೇಶ್ವರ ಸ್ವಾಮಿ ವಿರಾಜಮಾನವಾಗಿ ನಿಂತವ್ರೆ 2ನೇ ಫ್ಲೋರಲ್ಲಿ. ನೋಡ್ಬೋದು ಹೆಂಗ್ ಕಾಣಿಸ್ತಾ ಐತೆ ವೈಬ್ಸು. ಎಷ್ಟೇ ಎಕರೆಲ್ಲ ಐತೆ ನೋಡಪ್ಪ ಇದು. ಬನ್ನಿ ಇನ್ನೂ ಒಂದು ಫ್ಲೋರ್ ಹೋಗೋಣ ಹೆಂಗಿದೆ ನೋಡೋಣ. ದ್ವಾರಪಾಲಕರು ಇದು ಮಾಮೂಲಿ ಎಲ್ಲ ಬಿಡ್ತಾರೆ ದ್ವಾರಪಾಲಕರು. ಋಷಭನಾಥ.
वी डोंट नो इंग्लिश एंड कन्नड़ा ओनली, हिंदी हमको थर्ड लैंग्वेज है, इसलिए हमको अच्छा से नहीं आया। थोड़ा थोड़ा पता, थोड़ा थोड़ा आता है, बट इतना आता अच्छा से नहीं आता। ಇವರೆಲ್ಲ ಹೇಳ್ತಾರೆ फ्री सो ये पढ़ाई पूरा श्री अन्नपूर्णेश्वरी नाथ बन्नी इव्र एक्सप्लोर ಮಾಡ್ಬಿಡೋಣ। ಶ್ರೀ ದ್ವಾರಪಾಲ್ ಇದು 3rd ಫ್ಲೋರು, ಇಟ್ ಈಸ್ ರಾಕಿ ಯೋಗೀಸ್ KGF ಆ ಥರ ಐತೆ ನೋಡ್ಬೋದು। ಶಿವಲಿಂಗ ಎಷ್ಟು ದೊಡ್ಡದಾಗೈತೆ ಅಂತ ನೋಡ್ಬೋದು। ಅದು ಸ್ಟ್ರಕ್ಚರ್ ಯಾವ ಥರ ಇದೆ ಅಂದರೆ ಎಲ್ಲ ಸ್ವಲ್ಪ ಸ್ಟೋನ್ ಟೈಪಲ್ಲಿ ರುದ್ರಾಕ್ಷಿ ಟೈಪಲ್ಲಿ ಮಾಡಿದ್ದಾರೆ। ಆ್ಯಕ್ಚುಲಿ ಏನು ಗೊತ್ತಾ, ಫ್ಲೋರ್ ಐತಿ, ಅಲ್ಲಿ ಎಂಟ್ರಿ ಇಲ್ಲ, ಅಲ್ಲಿಂದ ನೋಡಿದ್ರೆ ಇನ್ನೂ ಸಖತ್ತಾಗಿರೋ ವೈಬ್ಸು। ಬನ್ನಿ ಇಲ್ಲಿಂದ ತೋರಿಸ್ತೀನಿ ಎಷ್ಟಾಗುತ್ತೋ ಅಷ್ಟು। ಮೂರನೇ ಫ್ಲೋರಲ್ಲಿ ಇರೋದು ನಾನು ಶಂಕರಾಚಾರ್ಯ ಮಠ, ಟೆಂಪ್ರವರಿ ಸಿಟಿ ಏನು ಆದಿತ್ಯ ಯೋಗಿನಾಥ್ ಅವ್ರು ಮಾಡಿದ್ದಾರೆ, ಅಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ರೆ ಇಷ್ಟು ದೊಡ್ಡ ಇವೆಂಟ್ ಮ್ಯಾನೇಜ್ಮೆಂಟ್ ಇನ್ಯಾರು ಮಾಡಕ್ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿದೆ। ನೋಡ್ಬೋದು ಟಾಪ್ ವ್ಯೂ ಎಲ್ಲ ತೋರಿಸಿದೀನಿ, ಮಠ ತೋರಿಸಿದೀನಿ, ಆದಷ್ಟು ಎಕ್ಸ್ಪ್ಲೋರ್ ಮಾಡಿದ್ದೀನಿ। ಇದೇ ಥರ ವಿಡಿಯೋ ಆಗಿ ನಮ್ಮ ಪೇಜ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ। ಥ್ಯಾಂಕ್ ಯು ಫಾರ್ ವಾಚಿಂಗ್, ಥ್ಯಾಂಕ್ ಯು ಸರ್।